ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಫ್ಘಾನಿಸ್ತಾನ ವರ್ಸಸ್ ಬಾಂಗ್ಲಾದೇಶ ನಡುವಿನ ರೋಚಕ ಕದರದಲ್ಲಿ ಕೊನೆಗೆ ಬಾಂಗ್ಲಾದೇಶ ವಿನ್ ಆಗಿದೆ. ಅಬುಧಾಬಿಯ ಶೇಖ್ ಜಾಯದ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆದಿದ್ದು ಸೂಪರ್ 4 ಪ್ರವೇಶಿಸುವ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಬಾಂಗ್ಲಾದೇಶ ತಂಡ 155 ರನ್ಗಳ ಟಾರ್ಗೆಟ್ ನೀಡಿತ್ತು. ಈ ಗುರಿ ಬೆನ್ನಟ್ಟಿದಂತ ಅಫ್ಘಾನಿಸ್ತಾನ ತಂಡ 20 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳ್ಕೊಂಡು 146 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ ಬಾಂಗ್ಲಾ 8 ರನ್ಗಳಿಂದ ಪಂದ್ಯವನ್ನ ಗೆದ್ದುಕೊಳ್ತು. ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಶೇಕ್ ಹ್ಯಾಂಡ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರ ತಲೆದಂಡಕ್ಕೆ ಪಿಸಿಬಿ ಆಗ್ರಹ ಮಾಡಿತ್ತು. ಆದರೆ ಪೈಕ್ರಾಫ್ಟ್ ಅವರನ್ನ ಸಂಪೂರ್ಣವಾಗಿ ತೆಗೆಯದೇ ಇದ್ರೂ ಕೂಡ ಒಂದು ಪಂದ್ಯದಿಂದ ಐಸಿಸಿ ವಿಶ್ರಾಂತಿ ನೀಡಿದೆ. ಬುಧವಾರ ನಡೆಯಲಿರುವಂತಹ ಪಾಕಿಸ್ತಾನ ವರ್ಸಸ್ ಯುಎಇ ನಡುವಿನ ಪಂದ್ಯದಲ್ಲಿ ಮ್ಯಾಚ್ ರೆಫರಿಯಾಗಿ ಆಂಡಿ ಪೈಕ್ರಾಫ್ಟ್ ಬದಲಿಗೆ ರಿಚಿ ರಿಚರ್ಡ್ಸನ್ ಅವರನ್ನ ನೇಮಿಸೋಕೆ ಒಪ್ಪಿಕೊಂಡಿದೆ. ಅಂದ್ರೆ ಇಲ್ಲಿ ಪಂದ್ಯಾವಳಿಯಿಂದಲೇ ಹೊರಗಿಡಬೇಕು ಎನ್ನುವಂತ ಪಿಸಿಬಿ ಬೇಡಿಕೆಯನ್ನ ಐಸಿಸಿ ತಿರಸ್ಕರಿಸಿದೆ. ಶೇಕ್ ಹ್ಯಾಂಡ್ ವಿವಾದದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಉಭಯ ತಂಡಗಳು ಕೂಡ ಪತ್ರಿಕಾಗೋಷ್ಠಿಯನ್ನ ಕ್ಯಾನ್ಸಲ್ ಮಾಡಿವೆ. ಬುಧವಾರ ಯುಎಇ ವಿರುದ್ಧದ ಪಂದ್ಯಕ್ಕೂ ಮುನ್ನ ನಿಗದಿಯಾಗಿದ್ದಂತ ಪ್ರೆಸ್ ಮೀಟ್ ನ ಪಿಸಿಬಿ ರದ್ದುಗೊಳಿಸಿದೆ. ಹಾಗೆ ಸೆಪ್ಟೆಂಬರ್ 17ರಂದು ಭಾರತೀಯ ತಂಡ ತನ್ನ ನಿಗದಿತ ಅಭ್ಯಾಸ ಅವಧಿ ಹಾಗೆ ಪಂದ್ಯ ಪೂರ್ವ ಪತ್ರಿಕಾಗೋಷ್ಠಿಯನ್ನ ರದ್ದುಗೊಳಿಸಿದೆ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಲೀಗ್ ಹಂತದ ತನ್ನ ಕೊನೆ ಪಂದ್ಯವನ್ನ ಯುಎಇ ವಿರುದ್ಧ ಆಡಲಿದೆ. ಬುಧವಾರ ರಾತ್ರಿ 8 ಗಂಟೆಗೆ ನಡೆಯಲಿರುವಂತಹ ಈ ಮ್ಯಾಚ್ ಅಲ್ಲಿ ಎರಡೂ ತಂಡಗಳಿಗೂ ಕೂಡ ಡೂ ಆರ್ ಡೈ ಸಿಚುವೇಶನ್ ಇದೆ. ಈಗಾಗಲೇ ಎರಡೂ ಟೀಮ್ಗಳು 2-2 ಪಂದ್ಯ ಆಡಿದ್ದು ಒಂದರಲ್ಲಿ ಗೆದ್ರೆ ಇನ್ನೊಂದರಲ್ಲಿ ಸೋಲನ್ನ ಕಂಡಿದ್ದಾರೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಯಾರೇ ಗೆದ್ರೂ ಕೂಡ ಗ್ರೂಪ್ ಎ ನಲ್ಲಿ ಭಾರತದ ಜೊತೆ ಸೂಪರ್ 4ಗೆ ಕಾಲಿಡ್ತಾರೆ. ಸೋತವರು ಟೂರ್ನಿಯಿಂದಲೇ ಹೊರಬೀಳ್ತಾರೆ. ಟೀಮ್ ಇಂಡಿಯಾದ 3 ಮಾದರಿಯ ಪ್ರಾಯೋಜಕತ್ವದ ಹಕ್ಕುಗಳನ್ನ ಅಪೋಲೋ ಟೈರ್ಸ್ ಕಂಪನಿ ತನ್ನದಾಗಿಸಿಕೊಂಡಿದೆ. 3 ವರ್ಷಗಳಿಗೆ ಬರೋಬ್ಬರಿ 579 ಕೋಟಿ ರೂಪಾಯಿಗಳಿಗೆ ಡೀಲ್ ಆಗಿದೆ. ಸ್ಪಾನ್ಸರ್ಶಿಪ್ ಅವಧಿ 3 ವರ್ಷಗಳವರೆಗೆ ಇರಲಿದ್ದು ಒಟ್ಟು 121 ಪಂದ್ಯಗಳು ಹಾಗೆ 21 ಐಸಿಸಿ ಮ್ಯಾಚ್ಗಳು ನಡೆಯಲಿವೆ. ಅಪೋಲೋ ಟೈರ್ಸ್ ಭಾರತ ಸೇರಿ 100ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಕಂಪನಿಯ ಬ್ರಾಂಚ್ಗಳನ್ನು ಒಳಗೊಂಡಿದೆ. ಅಕ್ಟೋಬರ್ನಲ್ಲಿ ನಡೆಯಲಿರುವಂತಹ ಆಸ್ಟ್ರೇಲಿಯಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿ ಮೂಲಕ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡೋಕೆ ರೋಹಿತ್ ಶರ್ಮಾ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಮುಂಬೈನಲ್ಲಿ ಯುವ ಆಟಗಾರರಾದ ಆಯುಷ್ ಮಾತ್ರೆ ಮತ್ತು ಸರ್ಫರಾಜ್ ಖಾನ್ ಅವರೊಂದಿಗೆ ಅಭ್ಯಾಸ ಆರಂಭಿಸಿದ್ದಾರೆ. ಆಯುಷ್ ಮತ್ತು ಸರ್ಫರಾಜ್ ಇಬ್ರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಿಟ್ಮ್ಯಾನ್ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ಮತ್ತು ಟಿಎಂಸಿ ಸಂಸದ ಯೂಸುಫ್ ಪಠಾಣ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗುಜರಾತ್ ಹೈಕೋರ್ಟ್ ಆದೇಶ ನೀಡಿದೆ. ಗುಜರಾತ್ನ ವಡೋದರಾದಲ್ಲಿ ಸರ್ಕಾರಿ ಭೂಮಿಯನ್ನ ಕಬಳಿಸಿದ್ದಾರೆ ಎಂದಿರುವಂತಹ ಹೈಕೋರ್ಟ್ ಸೆಲೆಬ್ರಿಟಿಗಳು ಹೆಚ್ಚಿನ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಹೀಗಾಗಿ ಅವರಿಗೆ ರಿಯಾಯಿತಿಗಳನ್ನ ನೀಡೋಕೆ ಸಾಧ್ಯವಾಗಲ್ಲ. ಹಾಗೇನಾದ್ರೂ ನೀಡಿದ್ರೆ ಇದು ತಪ್ಪು ಸಂದೇಶ ರವಾನೆಯಾದಂತಾಗುತ್ತೆ. ಭೂಗಳ್ಳ ಸೆಲೆಬ್ರಿಟಿ ಆದ್ರೇನು ಕ್ರಮ ಕೈಗೊಳ್ಳಿ ಅಂತ ಮಹತ್ವದ ತೀರ್ಪು ನೀಡಿದೆ. ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಕೆಎಲ್ ರಾಹುಲ್ ಕೇರಳದ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಆನೆಯೊಂದನ್ನ ದೇಣಿಗೆ ನೀಡಿದ್ದಾರೆ. ಶ್ರೀ ಪದ್ಮನಾಭಪುರಂ ಮಹಾವಿಷ್ಣು ಕೀರಂ ದೇವಸ್ಥಾನಕ್ಕೆ ದೇಣಿಗೆ ನೀಡಿದ್ದಾರೆ. ಹಾಗಂತ ಇದು ಜೀವಂತವಾದ ಆನೆಯಲ್ಲ, ಇದೊಂದು ಯಾಂತ್ರಿಕ ಆನೆಯಾಗಿದೆ. ಪೇಟಾ ಇಂಡಿಯಾ ಸಂಸ್ಥೆಯ ಜೊತೆಗೂಡಿ ಯಾಂತ್ರಿಕವಾದ ಆನೆಯನ್ನ ದೇವಸ್ಥಾನಕ್ಕೆ ಉಡುಗೊರೆಯಾಗಿ ನೀಡಿದ್ದಾರೆ. ಯಾಂತ್ರಿಕ ಆನೆಯನ್ನ ದೇವಸ್ಥಾನಗಳು ಬಳಕೆ ಮಾಡೋದ್ರಿಂದ ಸಾಂಸ್ಕೃತಿಕ ಆಚರಣೆಯು ಉಳಿಯುತ್ತೆ, ಹಾಗೆ ಭಕ್ತರಿಗೆ ಯಾವುದೇ ಅಪಾಯವಿಲ್ಲ ಎನ್ನುವ ಕಾರಣಕ್ಕೆ ದೇಣಿಗೆ ನೀಡಲಾಗಿದೆ. ಐಸಿಸಿ ನೂತನ ಮಹಿಳಾ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಭಾರತದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಾನ ಮತ್ತೆ ನಂಬರ್ 1 ಸ್ಥಾನ ಪಡೆದಿದ್ದಾರೆ. ಸೆಪ್ಟೆಂಬರ್ 14ರ ಭಾನುವಾರ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿದ್ರು. ಅಗ್ರಸ್ಥಾನದಲ್ಲಿದ್ದಂತ ಇಂಗ್ಲೆಂಡ್ ನಾಯಕಿ ನ್ಯಾಟ್ ಸ್ಕಿವ ಬ್ರಂಟ್ 1 ಸ್ಥಾನ ಕುಸಿತದೊಂದಿಗೆ 2ನೇ ಸ್ಥಾನಕ್ಕಿಳಿದಿದ್ದಾರೆ. ಮಂದಾನ 735 ರೇಟಿಂಗ್ ಅಂಕಗಳನ್ನು ಹೊಂದಿದ್ದಾರೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ಎ ತಂಡದ ವಿರುದ್ಧದ ಮೊದಲ 4 ದಿನಗಳ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಎ ಬ್ಯಾಟ್ಸ್ಮನ್ಗಳು ಅಬ್ಬರಿಸಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತ ಆಸೀಸ್ ತಂಡ ಮೊದಲ ದಿನದಾಟದ ಅಂತ್ಯಕ್ಕೆ 73 ಓವರ್ಗಳಲ್ಲಿ 5 ವಿಕೆಟ್ಗಳ ನಷ್ಟಕ್ಕೆ 337 ರನ್ಗಳನ್ನು ಕಲೆ ಹಾಕಿದೆ. ಬಾರ್ಡರ್ ಗವಾಸ್ಕರ್ ಟೂರ್ನಮೆಂಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಂತ ಆಸ್ಟ್ರೇಲಿಯಾದ ಯುವ ಆರಂಭಿಕ ಬ್ಯಾಟ್ಸ್ಮನ್ ಸ್ಯಾಮ್ ಕಾನ್ಸ್ಟಸ್ 114 ಎಸೆತಗಳಲ್ಲಿ 109 ರನ್ ಗಳಿಸಿ ಮಿಂಚಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.